ಹಲೋ ಫ್ರೆಂಡ್ಸ್, ನಾನು ಭವಾನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಕನ್ನಡತಿ ಪುಣೆ ಬ್ಲಾಗ್ಸ್. ನೀವೆಲ್ಲ ಹೆಂಗದಿರಿ? ಆರಾಮದಿರಿ? ನಾನು ಕೂಡ ಆರಾಮದೀನಿ. ಕೂದಲು ಅಂತ ಅಂದ ತಕ್ಷಣ ನಮಗೆಲ್ಲರಿಗೂ ಒಂದೇ ಒಂದು ಪ್ರಶ್ನೆ ಕಾಡಕ್ಕೆ ಸ್ಟಾರ್ಟ್ ಆಕೈತಿ. ಅದು ಏನಪ್ಪ ಅಂತಂದ್ರೆ, ಯಾವ ಒಂದು ಹೇರ್ ಆಯಿಲ್ ಬೆಸ್ಟು ಅಂತಂದು ಹೇಳಿ. ನಾನು ನಿಮಗೋಸ್ಕರ ಇವತ್ತು ಒಂದು ಹೇರ್ ಆಯಿಲ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಅದನ್ನು ಸಣ್ಣ ಮಕ್ಕಳಾದ್ರೂ ಹಚ್ಕೋಬೋದು, ಹೆಣ್ಮಕ್ಳಾದ್ರೂ ಹಚ್ಬೋದು, ಅಥವಾ ಗಂಡು ಮಕ್ಕಳಾದ್ರೂ ಹಚ್ಕೋಬೋದು. ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇದನ್ನು 1 ವರ್ಷದ ತನಕನೂ ಇಟ್ಟರು ಇದು ಕೆಡಲ್ಲ. ಅದು ಯಾವ ರೆಮಿಡಿ, ಅದು ಹೆಂಗೆ ಮಾಡೋದು ಏನು ಅಂತಂದು ಹೇಳಿ ನಡ್ರಿ ಮತ್ತೆ ನೋಡೋಣಂತ. ಫಸ್ಟ್ ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಅದರೊಳಗೆ ಆಲಿವ್ ಆಯಿಲ್ ಹಾಕೊತೀನಿ. ಅದು 5 ಸ್ಪೂನು. ಓಕೆ, ಇದು 1ನೇ ಸ್ಪೂನು, 2ನೇ ಸ್ಪೂನು, 3, 4 ಮತ್ತು 5. ಅದಾದಮೇಲೆ ಇದ್ರೊಳಗೆ ಬಾದಾಮ್ ಆಯಿಲ್ ಹಾಕೋಬೇಕು. ಬಾದಾಮ್ ಆಯಿಲ್ ಒಳಗೆ 2 ಟೈಪು, ಒಂದು ಹೇರ್ ಆಲ್ಮಂಡ್ ಆಯಿಲು, ಇನ್ನೊಂದು ಸ್ವೀಟ್ ಆಲ್ಮಂಡ್ ಆಯಿಲು. ನಾನು 1 ಸ್ಪೂನು ಸ್ವೀಟ್ ಆಲ್ಮಂಡ್ ಆಯಿಲ್ ತೊಗೊಂಡೆ. ಆಮೇಲೆ ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ ತೊಗೊಂಡೆ. ಅದನ್ನು ಪೂರ್ತಿ ಹಿಂಡಿ ತೆಗೆದಾದ್ಮೇಲೆ ಇದ್ರಾಗ ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಂದ್ರೆ ಮೆಂತ್ಯ ಪುಡಿನ ನಾನು 1 ಸ್ಪೂನ್ ಹಾಕ್ಕೊಂಡೆ. 1 ಸ್ಪೂನ್ ಹಾಕ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊತೀನಿ. ಎಲ್ಲ ಕೈ ಆಡಿಸ್ಕೊಂಡಿದ್ದು ಆದಮೇಲೆ ಡಬಲ್ ಬಾಯ್ಲರ್ ಮೆಥಡ್ನಾಗ ಇದನ್ನು ಕಾಸ್ಕೋಬೇಕು. ನಾನು ಈಗಾಗಲೇ ನೀರು ಕಾಸಿದ್ದೀನಿ. ಅದ್ರ ಮೇಲೆ ಈಗ ಬೌಲಿಟ್ಟು ಚೆನ್ನಾಗಿ ಕಾಸ್ಕೊಂಡಾದಮೇಲೆ ಇದನ್ನು ನಾನು ತಲೆಗೆ ಹಚ್ಕೊತೀನಿ. ಆಮೇಲೆ ಇದ್ರ ಬೆನಿಫಿಟ್ಸ್ ಏನು ಅಂತಂತ ಹೇಳಿ ಈಗ ನಾನು ಹೇಳ್ತಾ ಹೋಗ್ತೀನಿ, ನೀವು ಹೇಳ್ತಾ ಹೋಗ್ರಿ. ಈ ಒಂದು ಹೇರ್ ಆಯಿಲ್ನ ನನಗೆ ಈಗ ಎಷ್ಟು ಬೇಕೋ ನಾನು ಅಷ್ಟೇ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಒಂದು 2-3 ತಿಂಗಳಿಗೆ ಬೇಕಾಗುವಷ್ಟು ಮಾಡಿಟ್ಕೋಬೋದು. ನಾನು ಅದನ್ನು ಡಿಸ್ಕ್ರಿಪ್ಷನ್ನಾಗ ಕೊಡ್ತೀನಿ. ನೀವು ಅದು ಬೇಕಂತಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಳ್ರಿ. ಆಮೇಲೆ ಅದನ್ನು ಡಬಲ್ ಬಾಯ್ಲರ್ ಮೆಥಡಿಂದ ಕಾಸೋ ಅವಶ್ಯಕತೆಯೂ ಇಲ್ಲ. ಅದನ್ನು 2-3 ದಿವಸಗಟ್ಟಲೆ ನೀವು ಬಿಸಿಲಾಗಿಟ್ಟು ಆಮೇಲೆ ಅದನ್ನು ಒಳಗಡೆ ತಂದಿಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಅದನ್ನು ಡಬಲ್ ಬಾಯ್ಲರ್ ಮೆಥಡಿಂದ ನೀವು ಅದನ್ನು ನಿಮ್ಗೆ ಹಚ್ಕೋಬೋದು. ಈಗ ಆಲಿವ್ ಆಯಿಲ್ ಬಗ್ಗೆ ನಾನು ಹೇಳ್ತೀನಿ. ಆಲಿವ್ ಆಯಿಲ್ ಇದು ಕೂದಲನ್ನು ಸಾಫ್ಟ್ ಮಾಡ್ತೈತಿ, ಸಿಲ್ಕಿ ಮಾಡ್ತೈತಿ, ಮತ್ತು ಸ್ಪ್ಲಿಟ್ ಎಂಡ್ಸ್ ಇರ್ತಾವಲ್ಲ ಅದನ್ನು ಕೂಡ ಇದು ಕಡಿಮೆ ಮಾಡ್ತೈತಿ. ಕೂದಲು ಉದುರೋದನ್ನು ಕೂಡ ಇದು ತಡೆಗಟ್ತೈತಿ ಅಂತ ಹೇಳ್ಬೋದು. ಇದರೊಳಗೆ ವಿಟಮಿನ್ಸು, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟು ಭಾಳ ಜಾಸ್ತಿನ ಐತಿ ಅಂತಂದು ಹೇಳ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಭಾಳ ಅಂದರೆ ಭಾಳ ಬೆನಿಫಿಟ್ ಐತಿ ಅಂತ ಹೇಳ್ಬೋದು. ಆಮೇಲೆ ಇದು ನಮ್ಮ ಕೂದಲು ಉದ್ದಾಗೋದಕ್ಕೆ ಕೂಡ ಹೆಲ್ಪ್ ಮಾಡ್ತೈತಿ ಅಂತ ಕೂಡ ಹೇಳ್ಬೋದು ನಾವು. ಇನ್ನು ಎರಡನೇದಾಗಿ ಬಾದಾಮ್ ಆಯಿಲು ಇದು ನಮ್ಮ ಅಜ್ಜಿ ಮತ್ತು ಮುತ್ತಜ್ಜಿ ಕಾಲದಿಂದನೂ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಆವಾಗಿನ ಕಾಲದಾಗ ಏನಾರ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಏನಾರ ಆಯಿತು ಅಂತಂದ್ರೆ ಹಾಲಿನಾಗ ಒಂದು 3-4 ಡ್ರಾಪ್ಸ್ನ ಆಲ್ಮಂಡ್ ಆಯಿಲ್ನ ಹಾಕಿ ಕುಡಿಸ್ತಿದ್ರು. ಆವಾಗ ಇವ್ರ ಡೈಜೆಷನ್ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಿತ್ತು ಅಂತ ಹೇಳ್ಬೋದು. ಆಮೇಲೆ ಇದು ಹಾರ್ಟ್ಗೂ ಕೂಡ ಭಾಳ ಒಳ್ಳೆಯದು. ಆಮೇಲೆ ಡ್ಯಾಂಡ್ರಫ್ ಕಡಿಮೆ ಮಾಡ್ತೈತಿ. ಆಮೇಲೆ ಕೂದಲನ್ನು ಇದು ಸ್ಟ್ರಾಂಗ್ ಮಾಡ್ತೈತಿ. ಆಮೇಲೆ ಇನ್ನೊಂದು ಇದ್ರದ್ದು ಮೇನ್ ಬೆನಿಫಿಟ್ ಏನಪ್ಪ ಅಂತಂದರೆ, ಇದನ್ನು ಮಸಾಜ್ ಆಯಿಲ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. 3ನೇ ಇಂಗ್ರೀಡಿಯೆಂಟು ವಿಟಮಿನ್ ಇ ಆಯಿಲ್ ಯೂಸ್ ಮಾಡಿದ್ದೆ. ವಿಟಮಿನ್ ಇ ಆಯಿಲ್ ಇದು ಕೂದಲು ಹೋಗಿರೋ ಜಾಗದಾಗ ಮತ್ತು ಕೂದಲು ಬರುವಂಗೆ ಮಾಡ್ತೈತಿ, ಅಂದರೆ ಕೂದಲು ರೀಗ್ರೋತ್ ಆಗುವಂಗೆ ಮಾಡ್ತೈತಿ. ಆಮೇಲೆ ಭಾಳ ಬೇಗ ಕೂದಲು ಬೆಳವಣಿಗೆ ಆಗಲಿಕ್ಕೆ ಕೂಡ ಹೆಲ್ಪ್ ಮಾಡ್ತೈತಿ ಅಂತ ಹೇಳ್ಬೋದು. ಇದರಿಂದ ಇನ್ನೂ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಇದು ನಮ್ಮ ಸ್ಕಿನ್ನಿಗೂ ಯೂಸ್ ಮಾಡ್ಬೋದು. ಆಮೇಲೆ ಇದನ್ನು ನೆತ್ತಿ ಮೇಲೆ ಡ್ರೈನೆಸ್ಸು, ತುರಿಕೆ ಇದೆಲ್ಲ ಇರ್ತೈತಲ್ಲ, ಇದನ್ನು ಹಚ್ಚೋದ್ರಿಂದ ಕಡಿಮೆ ಆಗ್ತೈತಿ ಅಂತಂದು ಹೇಳ್ಬೋದು. ಇನ್ನು 4th ಮೇನ್ ಇಂಗ್ರೀಡಿಯೆಂಟ್ ಅಂತಂತಂದ್ರೆ ಮೆಂತ್ಯ ಪೌಡ್ರ್. ಇದನ್ನು ಹಚ್ಚೋದ್ರಿಂದ ಕೂದಲು ಉದುರೋದು ತಡೆಗಟ್ತೈತಿ. ತೆಳಗಿರೋ ಕೂದಲು ದಪ್ಪ ಆಗ್ತೈತಿ, ಕೂದಲು ಉದ್ದ ಆಗ್ತೈತಿ. ಆಮೇಲೆ ಸಣ್ಣ ವಯಸ್ಸಿನಲ್ಲಿನ ಮಕ್ಕಳು ಕೂದಲು ಬೆಳಗಾಗ್ತಿರ್ತೈತಲ್ಲ, ಇದನ್ನು ಕೂಡ ತಡೆಗಟ್ತೈತಿ ಅಂತ ಹೇಳ್ಬೋದು. ಇದನ್ನು ಯೂಸ್ ಮಾಡ್ತಾ ಹೋದಂಗೆ ತಲೆ ಹೊಟ್ಟಿನ ಸಮಸ್ಯೆ ಕೂಡ ದೂರ ಆಗ್ತೈತಿ ಅಂತ ಹೇಳ್ಬೋದು. ನಾನು ಮೆಂತ್ಯದನ್ನು ಕೂಡ ಒಂದು ಹೇರ್ ಮಾಸ್ಕ್ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಅಲ್ಲಿ ಲಿಂಕ್ನ ಐ ಬಟನ್ನಾಗ ಕೊಡ್ತೀನಿ, ನೀವು ಅದನ್ನು ಚೆಕ್ ಮಾಡಿರಿ. ಇದರಿಂದ ಕೂಡ ಭಾಳ ಅಂದರೆ ಭಾಳ ಬೆನಿಫಿಟ್ ಐತಿ ಕೂದಲಿಗೆ. ಈಗೇನು ನಾನು ತೆಳಗೆ ಮಾಡಿ ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಲ್ಲ, ಆ ಥರ ಹಚ್ಕೊಂಡ್ರಿ ಅಂತಂದ್ರೆ ಅದರಿಂದ ರಕ್ತ ಸಂಚಲನ ಚೆನ್ನಾಗಾಗಿ ಕೂದಲು ಬೆಳವಣಿಗೆ ಆಗಲಿಕ್ಕೆ ಭಾಳ ಹೆಲ್ಪ್ ಮಾಡ್ತೈತಿ. ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಆಮೇಲೆ ತಲೆ ಎರ್ಕೋಬೇಕಾದ್ರೂ ಕೂಡ ಹೆಚ್ಚು ನೀವು ಈ ಥರನ ಎರ್ಕೊಂಡ್ರೂ ಕೂಡ ಭಾಳ ಬೆನಿಫಿಟ್ ಸಿಗುತ್ತೆ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲ ಕಡೆ ಎಣ್ಣೆ ಹಚ್ಚಿದ್ದಾಯಿತು. ಈಗ ನಾನು ಕೂದಲನ್ನು ಬಾಚಿಕೊಂಡು ಜಡೆ ಹಾಕ್ಕೊಂಡು ಕೂದಲನ್ನು ಫೋಲ್ಡ್ ಮಾಡಿಕೊಂಡು ನಾನೀಗ ಒಂದು ಬೋ ಹಾಕ್ಬಿಡ್ತೀನಿ. ಬೋ ಆಯ್ತು ಅಂತಂದ್ರೆ ಈಗ ಇದು ಇಲ್ಲಿ ಮುಗೀತು. ನೀವು ಬೇಕು ಅಂತಂತಂದ್ರೆ
2 ತಾಸು ಬಿಟ್ಟಾದ್ರೂ ತಲೆ ಸ್ನಾನ ಮಾಡ್ಬೋದು. ಇಲ್ಲ ಅಂತಂದರೆ ಮರನೇ ದಿವಸ ಶಾಂಪು ಹಾಕ್ಕೊಂಡು ಕೂಡ ತಲೆ ಹಾರ್ಕೋಬೋದು ಅಷ್ಟೇ. ನಿಮ್ಮೆಲ್ಲರಿಗೂ ಈ ಹೇರ್ ಆಯಿಲ್ ಇಷ್ಟ ಆಯಿತು ಅಂತ ಹೇಳಿ ಅನ್ಕೋತೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಡ್ರಿ. ಅದ್ರ ಬೆನಿಫಿಟ್ ಅವ್ರಿಗೂ ಕೂಡ ಸಿಗಲಿ. ಕಮೆಂಟ್ ಕೂಡ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಆನ್ ಮಾಡಿರಿ. ನಾನು ಹಾಕುವಂಥ ವೀಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮುಂಚೆ ಬಂದು ನಿಮಗೆ ಸೇರುತ್ತೆ. ಥ್ಯಾಂಕ್ ಯು. ಜೈ ಹಿಂದ್.